ನಾನು ಕೂಡ ಮಾಧ್ಯಮದ ಮುಖಾಂತರ ನಿನ್ನೇನು ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ರಾಷ್ಟ್ರದಲ್ಲಿ NDA ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ನಮ್ಮೆಲ್ಲರದ್ದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ನಿಜ ಆಗ್ತಾ ಇದೆ. ಈಗ ಆಲ್ರೆಡಿ ಕೌಂಟಿಗೆ ಈಗಾಗಲೇ ಏನು ಶುರುವಾಗಿದೆ. ಸುಮಾರು ಒಂದು 12 ಗಂಟೆ ಅಷ್ಟೊತ್ತು ಒಂದು ಕ್ಲಾರಿಟಿ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದು ಒಂದು. ಮತ್ತು ಶಿವಮೊಗ್ಗ ಕ್ಷೇತ್ರನೂ ಕೂಡ ಒಂದು ಒಳ್ಳೆಯ ರೀತಿಯಂಥ ಒಂದು ಈಗಾಗಲೇ ಅಧಿಕೃತವಾಗಿ 3ನೇ ರೌಂಡು ಅನೌನ್ಸ್ಮೆಂಟ್ ಆಗಿದೆ. ಈಗಲೇ 5, 6, 7ನೇ ರೌಂಡಲ್ಲಿ ಈಗಾಗಲೇ ಕೌಂಟಿಂಗ್ ನಡೀತಾ ಇದೆ. ನಮ್ಮ ನಿರೀಕ್ಷೆ ತಕ್ಕಂಥ ಲೀಡಲ್ಲಿ ಇವತ್ತು ಆಗ್ತಾ ಇದೆ. ವಿಶ್ವಾಸ ಇದೆ ಒಂದು ಒಳ್ಳೆಯ ಅಂತರದಿಂದ ಸಂಪೂರ್ಣವಾಗಿ ಕೌಂಟಿಂಗ್ ಆದಮೇಲೆ ನಮ್ಮ ನಿರೀಕ್ಷೆ ತಕ್ಕಂತೆ ಒಳ್ಳೆಯ ಅಂತರದಲ್ಲಿ ನಮ್ಮ ಕ್ಷೇತ್ರದ ಜನ ಆಶೀರ್ವಾದನ ಮಾಡ್ತಾರೆ. ಸಮೀಕ್ಷೆಗಳು ನಿಜ ಆಗ್ತಾ ಇದೆ ಮತ್ತು ಸಮೀಕ್ಷೆ ಮೀರಿ ಫಲಿತಾಂಶದ ಒಂದು ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ. ನಾನು ಕೂಡ ಇಲ್ಲಿ ಕೌಂಟಿಂಗ್ ಹಾಲಿಂದ ಹೊರಗಡೆ ಈಗ ಹೋಗ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಏನೇನು ಬರ್ತೀನಿ ನಾನು ಕೂಡ ತಿಳ್ಕೊಳ್ಬೇಕಾಗಿದೆ. ಶಿವಮೊಗ್ಗದ ತುಂಬ ಚೆನ್ನಾಗಿ ಒಂದು ಒಳ್ಳೆ ರೀತಿ ನಮ್ಮ ನಿರೀಕ್ಷೆ ಏನಿತ್ತು ಆ ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ. ಸಹಜ, ಚುನಾವಣೆ ಮುಗಿಯೋರು ಕೂಡ ಸವಾಲಿದ್ದೇ ಇರುತ್ತೆ. ಆ ದಿನದಲ್ಲಿ ನಡೆಯುವಂಥ ಘಟನೆಗಳು, ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ ಆಗುವಂಥ ಚರ್ಚೆಗಳು, ಅವೆಲ್ಲದೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರೋಂಥದ್ದು ಸಹಜ. ಸೊ ಎಲ್ಲ ವಿಚಾರಗಳು ಚರ್ಚೆ ಮಧ್ಯನೂ ಕೂಡ, ಅಪಪ್ರಚಾರಗಳ ಮಧ್ಯದೂ ಕೂಡ ಇವತ್ತು ನಮ್ಮ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ 4ನೇ ಬಾರಿಗೆ ಆಶೀರ್ವಾದ ನಮ್ಮ ಕ್ಷೇತ್ರ ಜನ ಮಾಡ್ತಾ ಇದ್ದಾರೆ. ಇಟ್ಸ್ ಟೂ ಅರ್ಲಿ. ನಾನು ಕೂಡ ಈ ಕೌಂಟಿಂಗ್ ಹಾಲಿಂದ ಹೊರಗಡೆ ಹೋಗ್ತಾ ಇದ್ದೆ. ನಾನು ಕೂಡ ಮಾಧ್ಯಮದ ಮುಂದೆ TV ಮುಂದೆ ನೋಡಿಕೊಂಡು ನಮ್ಮ ಪಕ್ಷದ ಕಚೇರಿಗೆ ಹೋಗಿ ಚರ್ಚೆ ಮಾಡಿ ಆಮೇಲೆ ನಿಮಗೆ ಪ್ರತಿಕ್ರಿಯೆನ ಕೊಡ್ತೀನಿ. ನಾನು ಈಗಿನವ್ರಿಗೆ ಏನು ನೋಡ್ಲಿಕ್ಕಾಗಿಲ್ಲ. ನಾನು ಬೆಳಗ್ಗೆ ಬಂದು ದೇವರಿಗೆ ಕೈ ಮುಗಿದಿರೋದು ಬಿಟ್ಟರೆ, ಆಮೇಲೆ ಕೌಂಟಿಂಗ್ ಹಾಲಿಗೆ ಬಂದಿರೋದು ಬಿಟ್ಟರೆ, ಇಲ್ಲೇ ನಾನು ಎಲ್ಲ ರೂಮ್ ಎಲ್ಲ ಕೌಂಟಿಂಗ್ ರೂಮಿಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾರ್ಯಕರ್ತರನ್ನ ಈಗ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು 5ನೇ ರೌಂಡ್ ಹತ್ತಿರ ನಾವು ಇದ್ದೀವಿ. ಒಂದು ಒಳ್ಳೆ ನಮ್ಮ ನಿರೀಕ್ಷೆ ಏನಿತ್ತು ಆ ಅಂತರಕ್ಕೆ ಬರ್ತಾ ಇದ್ದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಈಗ ತಾನೇ ಹೇಳಿದ್ದಾರೆ 30-34 ಸಾವಿರ ಲೀಡ್ ಇದೆ. ನೋಡೋಣ, ಇನ್ನು ಗೆಲ್ಲುವಂತೂ ನಿಶ್ಚಿತ. ಅಂತರ ಎಷ್ಟು ಅಂತ ಗೊತ್ತಾಗಬೇಕಾಗಿದೆ. ಇಷ್ಟು ಅವರಲ್ಲಿ ಆಮೇಲೆ ಮಾತಾಡ್ತೀನಿ, ವೇದಿಕೆಲ್ಲ ಮಾತಾಡ್ತೀನಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.